ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರೇಮ ಮತ್ತು ಕಾವ್ಯ ಇಬ್ಬರು ಕೂಡ ಅವ್ರ ತಂದೆ ಮನೆಗೆ ಹೋಗಬೇಕು ಅಂತ ಹೇಳಿ ಕಳಿಸಿರ್ತಾರೆ. ಹಾಗಾಗಿ ಕಾವ್ಯ ಅದರಲ್ಲೂ ಖುಷಿಯಾಗಿ ಬಟ್ಟೆನ ಪ್ಯಾಕ್ ಮಾಡ್ಕೋತಾ ಇರ್ತಾರೆ. ಏನಪ್ಪ ಇದು ಕಾಡು ರಾಕ್ಷಸಿ ಇಷ್ಟೊಂದು ಖುಷಿಯಾಗಿ ಪ್ಯಾಕ್ ಮಾಡ್ಕೋತಿದ್ದಾನೆ ಅಂತ. ಅದೇ ಟೈಮ್ಗೆ ಮಹಾದೇವ ಬಂದು ನೋಡ್ತಿರ್ತಾರೆ. ಕಾವ್ಯ ಕಾವ್ಯ ಏನು ಮಾಡ್ತಿದ್ಯಾ ಅಂತ ಹೇಳ್ತಾನೆ. ಹಾಂ, ಬಟ್ಟೆ ಜೋಡಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇವತ್ತು ಚೆನ್ನಾಗಿ ನಿನ್ನ ಗೋಳಿಕೋಬೇಕು ಅಂತ ಮಹಾದೇವ ಹಾಗೆ ಅನ್ಕೋತಿರ್ತಾರೆ. ಇನ್ನೊಂದು ಸ್ವಲ್ಪ ದಿವಸ ನಿನ್ನಂಗೆ ಸಿಗಲ್ಲ ಅಲ್ವಾ, ಚೆನ್ನಾಗಿ ಗೋಳಿಕೋಗ್ಬಿಡ್ತೀನಿ ಕಾವ್ಯ ಅಂತ ಹಾಗೆ ಅಂತಿರ್ತಾರೆ. ಹೌದಾ, ಇಷ್ಟೊಂದು ಬಟ್ಟೆ ತುಂಬ್ಕೋತಿದ್ಯಾ? ಏನು ಒಂದು ತಿಂಗಳು ಮಟ್ಟಿಗೆ ಹೋಗ್ತಿದ್ಯಾ? ನಾನು ಹೆಂಗಾರ ತುಂಬ್ಕೋತೀನಿ, ನಿನ್ಗೇನು ಅಂತ ಹೇಳ್ತಿರ್ತಾರೆ ಕಾವ್ಯ. ನಾನು 2 ಜೊತೆ ಬಟ್ಟೆ ಇದ್ದರೆ ಸಾಕಪ್ಪ, ಅದರಲ್ಲೇ ಇಡೀ ದಿನ ಇಡೀ ಒಂದು ಟೂರ್ನೇ ಮುಗಿಸ್ಕೊಂಡ್ಬರ್ತೀನಿ. ನೀನೇ ಇಷ್ಟೊಂದು ತುಂಬ್ಕೋತಿದ್ಯಾ? ನಿನ್ಗೇನು ಕಷ್ಟ? ನಿಂಗೇನಾರ ಹುರಿನಾ? ನಿಂಗೆ ನನ್ನ ಜೊತೆ ಜಗಳಾಳಿಲ್ಲ ಅಂದರೆ ನಿಂಗೆ ಸಮಾಧಾನ ಇರಲ್ಲ ಅಲ್ವಾ ಅಂತ ಹೇಳ್ತಿರ್ತಾರೆ. ಕಾವ್ಯ ಅಂತ ಹೇಳ್ತಾರೆ. ಏನು ನೀನು ಯಾರನ್ನ ತುಂಬ ಮಿಸ್ ಮಾಡ್ಕೋತೀಯಾ ಈ ಮನೇಲಿ ಅಂತ ಹೇಳ್ತಾರೆ. ಹೌದಾ, ನಿಂಗೆ ಯಾಕೆ ಅಂತ ಕೇಳ್ತಾರೆ. ಹೇಳು ಕಾವ್ಯ ಅಂತ ಹೇಳ್ತಾರೆ. ಅದು ಅದು ನಿಜವಾಗ್ಲೂ ಹೇಳ ನಿನಗೆ? ಹಾಂ ಹೇಳು ಕಾವ್ಯ ಅಂತಾರೆ. ಅದು ನಾನು ತುಂಬ ಮಿಸ್ ಮಾಡ್ಕೊಳ್ಳೋದು ಅಂತ ಅಂದರೆ ಅದು ಮುಖ್ಯವಾಗಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಆದರೆ ನೀನು ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಹ್ಞೂ ಆಯಿತು ಹೇಳು ಕಾವ್ಯ, ನೀನು ಏನು ಹೇಳಿದ್ರು ಕೂಡ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಯಾರು ಅಂತ ಹೇಳು ಅಂತ ಹೇಳ್ತಾಳೆ. ಅದು ಅದು ಅತ್ತೆನ ತುಂಬ ಮಿಸ್ ಮಾಡ್ಕೋತೀನಿ. ಅತ್ತೆನಾ ಅಷ್ಟೇನಾ ಅಂತ ಹೇಳ್ತಾರೆ. ಹ್ಞೂ, ಹಾಗೆ ಪಂಚಮಿನ ತುಂಬ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಹೌದಾ, ಅಷ್ಟೇನಾ? ಅವರಿಬ್ಬರೇನಾ ಅಂತ ಹೇಳ್ತಾರೆ. ಹ್ಞೂ, ಅವರಿಬ್ಬರೇ. ನಾನು ಹೇಳಲಿಲ್ವಾ ನೀನು ಬೇಜಾರು ಮಾಡ್ಕೋಬಾರ್ದು ಅಂತ? ನೋಡು ನೋಡು ಹೇಗೆ ಬೇಜಾರು ಮಾಡ್ಕೋತಿದ್ದೆ. ಇಲ್ಲಪ್ಪ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ, ನಾನು ಬೇಜಾರು ಮಾಡ್ಕೊಳ್ಳೋ ಮಗನೇ ಇಲ್ಲ ಅಂತ ಹೇಳ್ತಾರೆ. ಕಾವ್ಯ ಅಂತ ಹೇಳ್ತಾರೆ. ಹಾಂ ಹೇಳು, ನನ್ನನ್ನು ಮಿಸ್ ಮಾಡ್ಕೊಳ್ಳಲ್ವಾ? ನಿನ್ನನ್ನು ಯಾಕೆ ನಾನು ಮಿಸ್ ಮಾಡ್ಕೊಳ್ಳಿ? ನಿನ್ನ ಗಂಡನ ಮಿಸ್ ಮಾಡ್ಕೋತಿದ್ದೀನಿ ಅಂತ ಅನ್ಸಲ್ವಾ? ಅಯ್ಯೋ ಇಲ್ಲಪ್ಪ, ನಾನಂತೂ ನಿನ್ನ ಕಾಟ ಇರಲ್ಲ ಅಂತ ನೆಮ್ಮದಿಯಾಗಿ ಖುಷಿಯಾಗಿರೋಕ್ಕೆ ಅಂತಲೇ ಹೋಗ್ತಿದ್ದೀನಿ. ಇಂಥದ್ರಲ್ಲಿ ನಾನು ನಿನ್ನನ್ನು ಮಿಸ್ ಮಾಡ್ಕೋತೀನಾ ಅಂತ ಹೇಳ್ತಾರೆ. ಅದ್ಯಾಕೆ ಹಂಗೆ ಮಾತಾಡ್ತಿದ್ಯಾ ಕಾವ್ಯ ಅಂತ ಹೇಳ್ತಾರೆ. ಮತ್ತು ನೀನು ಮಾಡಿರೋ ಮೋಸನ ನಾನು ಯಾವತ್ತೂ ಕೂಡ ಮರೆಯಲ್ಲ. ಅದರಲ್ಲೂ ನಿನ್ನನ್ನು ನಾನು ಗಂಡ ಅಂತ ಬರ ಒಪ್ಕೋತೀನ? ಆ ಕಾನ್ಸೆಲ್ಲ ಇಟ್ಕೋತೀಯ? ಇಷ್ಟೊಂದು ಆಸೆ ಎಲ್ಲ ಇಟ್ಕೋಬೇಡ ಮಹಾದೇವ, ಆಯಿತಾ? ಆಸೆ ಇಟ್ಕೋಬೇಕು, ಇಷ್ಟೊಂದು ಅತಿಯಾಗಿ ಇಟ್ಕೋಬೇಡ, ಆಯಿತಾ ಅಂತ ಹೇಳ್ತಾರೆ. ಹೌದಾ, ನೀನು ಆಗ ಖುಷಿಯಾಗಿರೋಕೆ ಹೋಗ್ತಿದ್ಯಾ? ಆಯಿತು, ನೀನು ಖುಷಿಯಾಗಿರಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಹೇಳ್ತಾರೆ. ಹೌದಾ, ನಾನು ಏನು ಹೇಳಿದ್ರು ಮಾಡ್ತೀಯಾ? ನಾನು ಏನು ಕೇಳಿದ್ರು ಕೊಡ್ತೀಯಾ? ನೀನು ಏನು ಬೇಕು ಕೇಳು ಕಾವ್ಯ ಅಂತ ಹೇಳ್ತಾರೆ. ಹಾಗಿದ್ರೆ ನೀನು ನನ್ನಿಂದ ದೂರ ಹೋಗಬೇಕು, ನೀನು ನನ್ನ ಬಿಟ್ಟು ಹೋಗಬೇಕು. ನೀನು ನನ್ನನ್ನು ಬಿಟ್ಟೋದಾಗಲೇ ನಾನು ಖುಷಿಯಾಗಿರೋಕ್ಕೆ ಸಾಧ್ಯ. ಏನು, ನಾನು ನೀನು ಬಿಟ್ಟು ಹೋಗ್ಬೇಕಾ? ಹೌದು, ನೀನು ನನ್ನಿಂದ ದೂರ ಇದ್ದರೆ ಮಾತ್ರ ನಾನು ಖುಷಿಯಾಗಿರ್ತೀನಿ. ಅದೆಲ್ಲ ಆಗೋಕ್ಕಿಲ್ಲ ಬಿಡು. ಯಾವ್ದಾರ ಒಂದು ತಪ್ಪು ಮಾಡಿದ್ರೆ ಅದನ್ನು ಸರಿ ಮಾಡಬೇಕೆ ಹೊರತು ದೂರ ಇದ್ದು ಸರಿಪಡ್ದಲ್ಲ. ಅದರಲ್ಲೂ ನಾನು ನಿನ್ನನ್ನು ಬಿಟ್ಟೋಗೋದ? ನೋ ಚಾನ್ಸ್. ಇದೆಲ್ಲ ಇಟ್ಕೊಬೇಡ. ನಾನು ನಿನ್ನ ಬಿಡೋದು ಒಂದೇ, ನಾನು ಕತ್ತಿಸ್ಕೊಂಡು ನಾನು ಸಾಯೋದು ಒಂದೇ ಕಾವ್ಯ, ಆಯಿತಾ ಅಂತ ಹೇಳ್ತಾರೆ. ಆಗ ಕಾವ್ಯಗೆ ಸ್ವಲ್ಪ ಫೀಲ್ ಆಗುತ್ತೆ. ಕಾವ್ಯ, ನೀನು ಸ್ವಲ್ಪ ಹೊರ್ಟಿರ್ಬೋದು, ಅದೇ ಮನಸ್ಸಲ್ಲಿ ತುಂಬ ಪ್ರೀತಿ ಇದೆ ನನ್ನ ಮೇಲೆ, ತುಂಬ ಕೇರ್ ಇದೆ. ಅಲೋ ಆ ಥರ ಏನಿಲ್ಲ. ನಾನು ನಿಮ್ಮ ಫ್ರೆಂಡ್ ಮದುವೆಲಿ ನೋಡಿದೆ ಕಾವ್ಯ, ಸುಮ್ಮನೆ ಇರೋ ಆಯಿತಾ? ನಿನಗೆ ನನ್ನ ಮೇಲೆ ಎಷ್ಟು ಕೇರ್ ಇದೆ ಅಂತ ಗೊತ್ತು. ಅದರಲ್ಲೂ ನನಗೆ ಗಾಯ ಆದಾಗ ಔಷಧಿ ಎಲ್ಲ ಹಚ್ಚಿದೆ, ಎಷ್ಟು ಕೇರ್ ಮಾಡಿದೆ ಅಲ್ಲೇ ಗೊತ್ತಾಗುತ್ತೆ. ನಾನು ಒಂದು ಮಾನವೀಯತೆ ಮಾಡಿದ್ದು, ಏನೇ ಮಾಡಿದರೂ ಕೂಡ ನಿನ್ನ ಮನಸ್ಸಲ್ಲಿ ಪ್ರೀತಿ ಇದ್ದೇ ಇದೆ ಯಾವುದೋ ಮೂಲೆಯಲ್ಲಿ. ನಾನು ನಿನ್ನ ಮನಸ್ಸನ್ನು ಗೆಲ್ತೀನಿ, ಆಯಿತಾ? ಆ ಥರ ಸೀನ್ ಏನಿಲ್ಲ. ಹೋಗು ಮಲ್ಕೋಗು ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅಯ್ಯಯ್ಯೋ, ಎಷ್ಟು ಚೆನ್ನಾಗಿ ಬೈತಾಳೆ ನನ್ನ ಕಾವ್ಯ ಅಂತ ಮಹಾದೇವ ಹಾಗೆ ಏನಾಗ್ತಿರ್ತಾನೆ. ಇನ್ನೊಂದು ಕಡೆ ಪ್ರೇಮ ತನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾ ಇರ್ತಾಳೆ ಬೇಜಾರು ಮಾಡಿಕೊಂಡು. ರಾಮ್ ಅದನ್ನೇ ನೋಡ್ತಿರ್ತಾಳೆ. ರಾಮ್ ಅಂತ ಹೇಳ್ತಾಳೆ. ಏನು ಪ್ರೇಮ, ಒಂದು ಕೇಳಲ್ಲ ಅಂತ ಹೇಳ್ತಾಳೆ. ಹಾಂ ಹೇಳು, ನಾನು ಅಲ್ಲಿಗೆ ಹೋದ್ಮೇಲೆ ನಿನಗೆ ಬೇಜಾರಾಗ್ತಿಲ್ವಾ? ಸ್ವಲ್ಪ ಹೋಗ್ತಿದ್ದೀನಿ ಅಂತ. ಬೇಜಾರಾ? ಇಲ್ಲಪ್ಪ, ನಾನ್ಯಾಕೆ ಬೇಜಾರು ಮಾಡ್ಕೊಳ್ಳಿ, ನೀನು ತವ್ರ ಮನೆಗೆ ಹೋಗ್ತಿದ್ರೆ. ನಿಜ ಹೇಳು ರಾಮ್, ನಾನು ಇಲ್ಲ ಅಂತ ಈ ಮನೇಲಿ ಇಲ್ಲ ಅಂತ ನಿಂಗೆ ಬೇಜಾರಾಗಲ್ವೇನೋ ಅಂತ ಹೇಳ್ತಾರೆ. ಬೇಜಾರಾಗ್ತಿದೆ, ಇಷ್ಟೆಷ್ಟು ಬೇಜಾರಾಗ್ತಿದೆ? ಅಷ್ಟು ಯಾಕೆ? ನೀನು ಇಷ್ಟೆಷ್ಟು ಇದೆಯಲ್ಲ ಅದಕ್ಕೆ ಬೇಜಾರಾಗ್ತಿದೆ ಅಷ್ಟೇ ಅಂತ ಹೇಳ್ತಾರೆ. ಸುಮ್ಮನೆ ಹೇಳು ರಾಮ್, ನಿಜ ಹೇಳು. ನಾನು ಸುತ್ತಮುತ್ತ ಯಾವಾಗಲೂ ಸುತ್ತಾಡ್ತಿರ್ವಲ್ಲ ರಾಮ್ ಅಂತ, ಸೊ ಅದನ್ನ ನೆನ್ಸ್ಕೊಂಡು ಸ್ವಲ್ಪ ಬೇಜಾರಾಗುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ ಅಂತ ಹೇಳ್ತಾರೆ. ಹೌದಾ, ನಿಜವಾಗ್ಲೂ? ಹಾಗಾದರೆ ನನ್ನ ಬಟ್ಟೆ ಎಲ್ಲ ತೆಗ್ದಾಕ್ಬಿಡ್ತೀನಪ್ಪ, ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಬಟ್ಟೆ ಎಲ್ಲ ತೆಗ್ದಿರ್ತಾಳೆ. ಯಾಕೆ? ಮತ್ತೆ ನೀನು ಹೇಳ್ದಲ್ಲ ನನ್ನ ಸುತ್ತಮುತ್ತ ಇರಲ್ಲ ಅಂತ. ನಿನ್ಗೆ ಏನು ಬೇಕಾದ್ ಮಾಡಿಕೊಡ್ತೀನಿ, ಹಾಸ್ಪಿಟಲ್ಗೆ ತಿಂಡಿ ತಂದು ಕೊಡ್ತೀನಿ, ಎಲ್ಲ ಮಾಡ್ತೀನಿ, ಅತ್ತೆ ನೋಡ್ಕೊತೀನಿ, ಮಾವ ನೋಡ್ಕೊತೀನಿ. ನೀನು ಬರೋಕ್ಕೂ ಮುಂಚೆ ನಾವು ನೋಡ್ಕೊತಿದ್ದೋ, ಆಯಿತಾ? ನೀನು ತವ್ರ ಮನೆಗೆ ಹೋಗ್ತಿದ್ಯಾ, ಹೋಗ್ಬಿಟ್ಟು ಆರಾಮಾಗಿ ಇದ್ಬಿಟ್ಟು ಬರೋಗು, ಇಷ್ಟೊಂದೆಲ್ಲ ಏನು ಬೇಕಾಗಿಲ್ಲ, ಹೇಳ್ತೀನಿ ತಾನೆ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತೇನೆ. ನಿಧಾನಕ್ಕೆ ತಾನೋಗಿ ಇಡು, ಕೋಪದಲ್ಲಿ ಬೀಳಿಸ್ಬಿಟ್ಯಾ, ಹೋಗು ಮಲ್ಕೋ ಹೋಗು ಅಂತ ಹೇಳ್ತಾರೆ. ಸರಿ ಬಿಡು, ಆಯಿತು ಮಲ್ಕೋ ನೀನು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಮಲ್ಕೋತಾರೆ. ಆದರೆ ಪ್ರೇಮಂಗೆ ನಿದ್ದೆನೇ ಬರ್ತಿರಲ್ಲ.
ರಾಮ್ ಪಾಪ ಅವ್ನ ಪಾಡಿಗೆ ಅವ್ನು ಮಲ್ಕೋತಾನೆ. ಪ್ರೇಮ ಹಾಗೆ ಎದ್ದು ಹಾಗೆ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮಹಾದೇವ ಹೊರಗಡೆ ಅಲ್ವ ಮಲ್ಕೋತಾನೆ. ಅಯ್ಯೋ ಈ ಸೊಳ್ಳೆ ಕಟ ಬರೀ ನಿದ್ದೆನೇ ಬರ್ತಿಲ್ಲಪ್ಪ. ಈ ಕಾಡು ರಾಕ್ಷಸಿ ಊರಿಗೆ ಹೋಗ್ತಾಳೆ, ನಾಳೆಯಿಂದ ಹೆಂಗೆ ನಾನು ದಿನ ಕಳೀಲಿ? ಅವ್ಳ ಜೊತೆ ಹೇಗೋ ಜಗಳ ಆಡ್ಕೊಂಡು ದಿನ ಕಳೀತಿದ್ದೆ. ಈಗ ಅವಳು ನೋಡ್ದಲೇ ಹೇಗಿರಲಿ, ಏನಿರೋದು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ಒಂದು ನಿಮಿಷ ಏನು ಮಾಡ್ತಾಳೆ ಅಂತ ನೋಡ್ಕೊಬರ್ತೀನಿ ಅಂತ ಹೇಳಿಬಿಟ್ಟು ಅವಳು ರೂಮ್ಗೆ ಇರ್ತಾಳೆ. ಕಾವ್ಯ ಕಾವು ಎಲ್ಲಿದೆಯಾ? ಅಯ್ಯೋ ನಾಳೆ ಹೋಗೋದಲ್ಲ, ಏನಾರು ಇವತ್ತು ಏನಾರು ಹೋಗ್ಬಿಟ್ಲಾ? ಎಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲೋದ್ಲಿ ಇವಳು ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಕಾವು ಅಂತ ಕೂಗ್ತಾ ಇರ್ತಾಳೆ. ಅದೇ ಟೈಮ್ಗೆ ಕಾವ್ಯ ಕೂಡ ಬರ್ತಾಳೆ. ನೀನೇನು ಮಾಡ್ತಾ ಇದೆಯಾ ಇಲ್ಲಿ ಮಹಾದೇವ ಅಂತ. ಅಯ್ಯೋ ಬಂದೇ ಬಿಟ್ಟ, ನೀನೆಲ್ಲೂ ಕಾಣಲೇ ಇಲ್ವಲ್ಲ, ನೀನೆಲ್ಲ ಹೋಗೇ ಬಿಟ್ಟನೋ ಅಂತ ಅಂದ್ಕೊಡ್ತಾರೆ. ಅಯ್ಯೋ ಕೆಳಗಡೆ ಲ್ಯಾಪ್ಟಾಪ್ ಚಾರ್ಜರ್ ಇತ್ತು, ಅದನ್ನು ತೊಗೊಬರೋಕ್ಕೆ ಅಂತ ಹೋಗಿದ್ದೆ. ಹೌದಾ, ಅದೊಂದು ಬಿಟ್ಟವ್ರೆ ನೀನು, ಆಮೇಲೆ ಹಿಂದೆನೆ ಬಾಲಂಗಜ್ಜಿ ಹಂಗೆ ಓಡ್ಬಂದ್ಬಿಡ್ತೀಯಲ್ಲ. ಅಯ್ಯೋ ಈಗಲೂ ಬಿಟ್ಟೋಗೋ, ನಾನು ಹಿಂಗೆ ತಂದ್ಕೊಡ್ತೀನಿ ಅಂತ ಹೇಳಿದ್ನಾ ಅಂತ ಹೇಳ್ತಾಳೆ. ಅಯ್ಯೋ ಆ ಥರ ಏನು ಸೀನೆಲ್ಲ ಬೇಡ, ನನಗೆ ಗೊತ್ತು ನಾನು ಯಾವ ವಸ್ತು ಇಟ್ಕೋಬೇಕು ಅಂತ, ಆಯಿತಾ? ಅದೆಲ್ಲ ನೀವೇನು ಟೆನ್ಷನ್ ತೊಗೋಬೇಡಿ. ಹೌದು ನೀನು ಯಾಕೆ ಇಲ್ಲಿಗೆ ಬಂದೆ? ನಾನು ಹಂಗೆ ಕೆಳಗಡೆ ಹೋಗ್ತಿದ್ನ ಮಲ್ಕೊಳ್ಳೋಕ್ಕೆ ಅಂತ. ನಿನ್ನ ರೂಮಲ್ಲಿ ಲೈಟು ಇರ್ತಿತ್ತಲ್ಲ, ಏನು ಮಾಡ್ತಿದ್ಯಾ? ನಿನಗೂ ನಿದ್ದೆ ಬಂದಿಲ್ವೋ ಏನೋ ನೋಡೋಣ ಅಂತ ಹೋಗಿದೆ. ನನಗೆ ನಿದ್ದೆ ಬರ್ತಿದೆ ಹೇಳ್ದಲ್ಲ, ಆಯಿತಾ? ಹೋಗು, ದಾರಿ ಕಾಣ್ತೈತಲ್ಲಿ. ಏನು ಒಳ್ಳೆ ಎಣ್ಣೆ ಅಂಗಡಿ ಮುಂದೆ ಕೈ ತೋರಿಸ್ತಾ ಇದೆಯಾ? ನನಗೂ ಗೊತ್ತು ರೂಮ್ ಡೋರು ತೆಗಿಯೋದು, ಹೋಗ್ತೀನಿ ಸುಮ್ಮನಿರು. ಸರಿ ಅಂತ ಹೇಳಿಬಿಟ್ಟು ಹೋಗಿ ಮಲ್ಕೋತಾಳೆ ಇಬ್ರು ಕೂಡ. ಅಯ್ಯೋ ಕಾಡ್ರಾಕ್ಷಸಿ, ನಿನಗೆ ಎಷ್ಟು ಹೇಳಿದ್ರು ಕೂಡ ಅರ್ಥ ಆಗಲ್ಲ ಕಣೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಮ್ ಮಲಗಿರ್ತಾನೆ. ಹಾಗೆ ಪ್ರೇಮ ನೋಡ್ತಾ ಬೆಡ್ ಮೇಲೆ ಬಂದು ಕೂತಿರ್ತಾಳೆ. ಇಡೀ ರಾತ್ರಿ ನಿನ್ನ ಕಣ್ ತುಂಬ್ಕೋತೀನಿ, ಅಲ್ಲಿಗೆ ಹೋದಾಗ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಅದೇ ಟೈಮ್ಗೆ ರಾಮ್ ಕೂಡ ಎಚ್ಚರಾಗುತ್ತೆ. ಏನಿದು ಇನ್ನೂ ಮಲಗಿಲ್ಲ, ಯಾಕೆ ಕೂತಿದ್ಯಾ ಅಂತ ಹೇಳ್ತಾರೆ. ಅದು ರಾಮ್, ನನಗೆ ನಿದ್ದೆ ಬರಲಿಲ್ಲ, ಒಬ್ಬ ರಾಕ್ಷಸ ಬಂದಿದ್ದ, ಅವನು ನನ್ನ ತಿಂದಾಕ್ಬಿಡ್ತೀನಿ ಅಂತ ನನಗೆ ಭಯ ಪಡಿಸ್ತಿದ್ದ, ಹಾಗಾಗಿ ನಂಗೆ ನಿದ್ದೆನೇ ಬರಲಿಲ್ಲ ರಾಮ್. ಹೌದಾ, ಭಯ ಆಯಿತು, ಅದಕ್ಕೆ ಇಲ್ಲಿಗೆ ಬಂದ್ಯಾ ಅಂತ ಕೇಳ್ತಿರ್ತಾರೆ. ಹ್ಞೂ ರಾಮ್, ಇವತ್ತು ಒಂದು ದಿವಸ ಇಲ್ಲೇ ಮಲಗ್ತೀನಿ ಕಣೋ, ನನಗಲ್ಲಿ ಆ ರಾಕ್ಷಸ ಬಂದು ಹೆದರ್ಸ್ತಾ ಇದ್ದಾನೆ ನಿದ್ದೆ ಮಾಡಿದ್ರೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅಂತ ಹೇಳ್ತಾರೆ. ಯಾವುದದು ರಾಕ್ಷಸ? ನೀನೇ ಆ ಮುದ್ದು ರಾಕ್ಷಸ ಅಂತ ಹೇಳ್ತಾನೆ. ತರಲೆ, ಹೋಗು ಹೋಗು, ಈಗ ನೀನು ಮಲ್ಕೋ, ಟೈಮ್ ಆಗಿದೆ ಅಂತ ಹೇಳ್ತಿಲ್ವಾ ಅಂತ ಹೇಳ್ತಾರೆ. ಆಯಿತು ಮಲ್ಕೋತೀನಿ ಅಂತ ಹೇಳ್ತೀನಿ, ನೀನು ಮಲ್ಕೋತೀಯಾ ಇಲ್ಲ ರಾಕ್ಷಸನ್ ಕರೀಲ ಅಂತ ಹೇಳ್ತಾರೆ. ಇಲ್ಲಪ್ಪ ಆಯಿತು ಬಿಡು ಮಲ್ಕೋತೀನಿ, ನೀನು ಊರಿಗೆ ಹೋಗ್ತಿದ್ಯಾ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಡ್ತಾ ಇದ್ದೀನಿ ಇವತ್ತು ಒಂದು ದಿವಸ, ಆಯಿತಾ? ಇಲ್ಲೇ ಮಲ್ಕೋ ಸುಮ್ಮನೆ ಅಂತ ಹೇಳ್ಬಿಟ್ಟು ಅವಾಗ ಮಲ್ಕೋತಾಳೆ. ರಾಮ್ ಕೂಡ ಮಲ್ಕೋತಾನೆ. ಬಟ್ ಪ್ರೇಮಗೆ ನಿದ್ದೆ ಬರ್ತಾನೆ ಇರಲ್ಲ. ಇಡೀ ರಾತ್ರಿ ನಾನು ನಿನ್ನನ್ನು ನೋಡ್ತಾನೆ ಇರಬೇಕು ರಾಮ್. ಊರಿಗೆ ಹೋದಾಗ ನಂಗೆ ನಿದ್ದೆ ಬರಲ್ಲ ನಿನ್ನ ನೋಡದೇ ಇದ್ದರೆ. ಸೊ ಹಾಗಾಗಿ ಇವತ್ತು ನೋಡಿದ್ದೆಲ್ಲನೂ ಕೂಡ ನೆನಪಿಸ್ಕೊತಾ ಇರ್ತೀನಿ. ಅಯ್ಯೋ ನನ್ನ ಚಿನ್ನ, ನನ್ನ ಬಂಗಾರ ಅಂತ ಹೇಳ್ಬಿಟ್ಟು ದೃಷ್ಟಿ ತೆಗೆತಾಳೆ ಪ್ರೇಮ. ಬೆಳಗ್ಗೆ ಆಗಿ ಹೋಗುತ್ತೆ. ಆಗ ಪ್ರೇಮ ಅವರಪ್ಪ ಅವರಮ್ಮ ಎಲ್ಲರೂ ಕೂಡ ಒಟ್ಟಿಗೆ ರೆಡಿಯಾಗಿ ಬಂದಿರ್ತಾರೆ. ಎಲ್ಲರೂ ರೆಡಿನೇನಮ್ಮ ಅಂತ ಹೇಳ್ತಾರೆ. ಹ್ಞೂ ರೆಡಿನೇನಾ ಅಂತ ಹೇಳ್ತಾರೆ. ಆಗ ಕಾವ್ಯ ಮತ್ತು ಮಹಾದೇವ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಹೌದು ಮಾವ, ನೀವು ಕರ್ಕೊಂಡೇ ಹೋಗ್ಬೇಕಾ ಕಾವ್ಯನ ಅಂತ ಹೇಳ್ತಾರೆ. ಹ್ಞೂನಪ್ಪ, ಶಾಸ್ತ್ರ ಅಲ್ವಾ ಅಂತ ಹೇಳ್ತಿರ್ತಾರೆ. ಏನಿದು ಇಬ್ಬರು ಗುಸು ಅಂತಿದ್ರಲ್ಲ? ಕಾವ್ಯ ಹೋಗಲ್ಲ ಅಂತ ಹೇಳ್ತಿದ್ದಾಳೆ, ನನ್ನ ಬಾ ಅಂತ ಹೇಳ್ತಿದ್ದಾಳೆ. ಹಾಗಾಗಿ ಬೇಡ ನೀನು ಹೋಗಿರು ಅಂತ ಹೇಳ್ತಿರ್ತಾರೆ. ಏನಾರ ಇದ್ದರೆ ತಂದುಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾಳೆ ಅಂದೆ. ಆಗ ಸುಮ್ಮನೆ ಇದ್ದರೆ ನಿಂತ್ಕೊಂಡ್ರೆ ಸರಿಯಾಯಿತು ಅಂತ ಹೇಳ್ತಾ ಇರ್ತಾಳೆ. ಅದ್ರಾಗ ಮಹೇಶ್ವರಿ, ಹೌದಾ ಅಷ್ಟೇನಾ, ಇನ್ನೇನಿಲ್ವಾ, ಒಳ್ಳೆ ತರಲೆ ಮಕ್ಕಳಾದ್ರಪ್ಪ ನೀವು ಅಂತ ಹಾಗೆ ಕೂಡ ಸುಮ್ಮನೆ ಹಾಗೆ ತಮಾಷೆ ಕೂಡ ಮಾಡ್ತಿರ್ತಾಳೆ. ಏನೋ ಪ್ರೇಮ ಏನೋ ಮಹೇಶ್ವರಿಗೆ ಒಳ್ಳೆ ಬುದ್ಧಿ ಬಂದು, ಸರಿನಪ್ಪ ನೋಡಪ್ಪ, ನನ್ನ ಹೆಣ್ಮಕ್ಳನ್ನ ನಾನು ಸೊಸೆರಾಗಿ ನೋಡ್ಕೊಂಡಿಲ್ಲ ಆಯಿತಾ, ನನ್ನ ಮಕ್ಕಳಾಗಿ ನೋಡ್ಕೊಂಡಿದ್ದೀನಿ. ಅದರಲ್ಲೂ ನಿಮ್ಮ ಹೆಣ್ಮಕ್ಳಂತೂ ನಮ್ಮ ಮನೇಲಿ ಇಲ್ಲದೆ ಹೋದ್ರಂತೂ ನನಗೆ ಕೈ ಕಾಲೇ ಆಡಲ್ಲ ಅಂತ ಕಲ್ಯಾಣಿ ಅಮ್ಮ ಹೇಳ್ತಿರ್ತಾರೆ. ಆಗ ಪ್ರೇಮ, ಅತ್ತೆ ನೀವು ಇಷ್ಟೆಲ್ಲ ಹೇಳಿಬಿಡಿ ಅತ್ತೆ, ನೀವು ಹೇಳಿದ್ರು ನೋಡಿ ನಾನು ಇಲ್ಲೇ ಉಳ್ಕೊಂಡ್ಬಿಡ್ತೀನಪ್ಪ, ಬಟ್ಟೆ ಎಲ್ಲ ಒಳಗಿಟ್ಬಿಟ್ಟು ಅಡುಗೆ ಮನೆ ಕಡೆ ಏನು ನೋಡ್ತೀನಿ ಅಂತ ಹೇಳ್ತಾರೆ. ಹಾಗೆಲ್ಲ ಮಾಡಿಬಿಟ್ಯಾ, ವ್ರತ ಅಂದಮೇಲೆ ಮಾಡಲೇಬೇಕು, ಅವರು ಕೂಡ ನಿಮ್ಮ ಶ್ರೇಯಸ್ಸಿಗೋಸ್ಕರ ಅಲ್ವಾ ಮಾಡೋದು ಅಂತ ಅಂತಾರೆ. ಇನ್ನೊಂದು ಕಡೆ ಮಹೇಶ್ವರಿ, ಅಯ್ಯೋ ಏನಪ್ಪ ಇವಳು ಉಲ್ಟಾ ಹೊಡಿತಿದ್ದಾಳೆ ಪ್ಲ್ಯಾನ, ಅಯ್ಯೋ ಹಾಗೆಲ್ಲ ಮಾಡೋಂಗಿಲ್ಲ ವ್ರತದಲ್ಲಿ, ಆಯಿತಾ, ಅದನ್ನೆಲ್ಲ ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳ್ತಾರೆ. ಆಗ ಕಲ್ಯಾಣಿನು, ಹೌದ್ರಮ್ಮ, ಇಬ್ಬರು ಹೋಗಿ ಆ ವ್ರತನ ಕಂಪ್ಲೀಟ್ ಮಾಡಿ ಬನ್ನಿ, ನೀವು ಕೂಡ ಅಪ್ಪನ ಮನೇಲಿ ದೀಪ ಬೆಳಗಬೇಕು, ಆಗ ಅಪ್ಪನ ಮನೆಗೂ ಕೂಡ ಆವಾಗಲೇ ಶ್ರೇಯಸ್ಸಾಗೋದು ಅಂತ ಹೇಳ್ತಾರೆ. ಆಗ ಲಕ್ಷ್ಮೀನಾರಾಯಣ ಹೇಳ್ತಿರ್ತಾರೆ, ಹೌದು ನಮ್ಮ ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅದಕ್ಕೆ ಇದೇ ಸಾಕ್ಷಿ, ನಮ್ಮ ಪ್ರೇಮ ಮನೆಗೆ ಕರೆದ್ರೂ ಕೂಡ ಬರಲ್ಲ ಅಂತ ಹೇಳ್ತಾ ಇದ್ದಾಳೆ. ಇದರಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ ಅಂತ. ಇದಕ್ಕಿಂತ ನಮಗೆ ಭಾಗ್ಯ ಬೇಕಾ ಕಲ್ಯಾಣಿ ಅಮ್ಮ, ತುಂಬ ಹುಷಾರಾಗಿ ನೋಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಇನ್ನೊಂದು ಕಡೆ
ಮಹಾದೇವ ಕಾವ್ಯಂಗಾಗಿ ಕಾಲೆಳಿತಾ ಇರ್ತಾನೆ. ಖಡ್ರಕ್ಷಸಿ ಏನಾರ ನೆನಪಾದರೆ ನೀನು ನನಗೆ ಫೋನ್ ಮಾಡಾಯ್ತಾ, ನನ್ನ ಫೋನ್ ನಿನಗೋಸ್ಕರ ಯಾವಾಗಲೂ ಕಾಯ್ತಾ ಇರುತ್ತೆ. ಫೋನ್ ಮಾಡಿಬಿಡ್ತೀನಿ ತಡಿ, ಏನಾರ ಜಾಸ್ತಿ ಫೋನ್ಗಿನ್ ಮಾಡಿಬಿಟ್ರೆ ಆಯ್ತು ಬ್ಲಾಕ್ ಮಾಡಿಬಿಡ ತಾಯಿ, ಆಯಿತು ಮಾಡಲ್ಲ ಅಂತ ಹೇಳ್ತಾರೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್